ಕಾರ್ಯಕ್ರಮಕ್ಕೆ ಹೋಗಿರೋದ್ರಿಂದ ಅಂದಿವೇ ಇದ್ದಾರೆ, ಹಾಗಾಗಿ ಬರಕ್ಕಾಗಿಲ್ಲ. ಈಗಾಗಲೇ ಸಂತೋಷ್ ಹೆಗಡೆ ಸಾಹೇಬರ ನೇತೃತ್ವ ಹಾಗೂ ಶಾಸಕರ ನೇತೃತ್ವದಲ್ಲಿ ಏನೀಗ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ತಾಲೂಕು ಆಡಳಿತದ ಪರವಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ಅಲ್ಲ, ಈಗ ಪ್ರತಿಭಟನೆಯನ್ನು ಮುಂದುವರಿಸಿಕೊಂಡು ನಮ್ಮ ರೈತರು ಆಯಿಲ್ ಸುಲ್ಕೊಳ್ಳೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನ ಈ ಟೋಲ್ನ ವಿರೋಧಿಸ್ತಾ ಇದ್ದಾರೆ. ಆಯಿಲ್ ಸುಲ್ಕೊಳ್ಳೋದ್ರ ಮುಖಾಂತರ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಾಲು ಈ ತರ ಮಂಜಣ್ಣ ಹಳೆ ಸಾಲ ರೈತರು ಈ ಒಂದು ಟೋಲ್ನ ವಿರೋಧಿಸಿ ಆಯಿಲ್ ಸುಲ್ಕೊಳ್ಳೋದ್ರ ಮುಖಾಂತರ ಮೈಗೆ ಆಯಿಲ್ ಸುಲ್ಕೊಳ್ಳೋದ್ರ ಮುಖಾಂತರ ಈ ಟೋಲ್ ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಇದೆ ಸಗಣಿ ಮಾಡ್ಕೊಂಡು ಕೂಡ ವಿರೋಧಿಸಿದ್ದೀವಿ. ಆದ್ರೆ ಅವ್ರಿಗೂ ಯಾರಿಗೂ ಕೂಡ ಅದು ಮನದಟ್ಟಾಗ್ಲಿಲ್ಲ. ಈಗ ಆಯಿಲ್ ಸುಲ್ಕೊಳ್ಳೋದು ದಯವಿಟ್ಟು ಪ್ರತಿಭಟನೆ ಮಾಡೋರಿಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಬೇಕು ಇಲ್ಲಿ ನಮ್ದು ಬೇಕು ಉನ್ಕೆ ಪಾಸ್ ಐದು ಪೀಸ್ ಇತ್ತು, 5 ಪೀಸ್ ಮತ್ತೆ ತಿನ್ಸು. ದಯವಿಟ್ಟು ಈ ಒಂದು ಪ್ರತಿಭಟನೆ ಎಷ್ಟು ಮಟ್ಟಿಗೆ ನಿಕೃಷ್ಟವಾಗಿ ದೊಡ್ಡದು ರೈತರು ತಮ್ಮ ದೇಹಕ್ಕೆ ತೊಳ್ಕೊಳ್ಳೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಲೂ ಕೂಡ ಅಧಿಕಾರಿಗಳಿಗಾಗ್ಲಿ ಟೋಲ್ನವ್ರಿಗಾಗ್ಲಿ ಮನೆ ದೃಷ್ಟಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಮೊಬೈಲ್
ಕದೀಮ್ ಅವ್ರದ್ದು ಏತಕ್ಕಾಗಿ ಹೋರಾಟ ಪ್ರಶಾಂತ್ ತಗೊಳ್ರಿ ಏತಕ್ಕಾಗಿ ಹೋರಾಟ ಅಯ್ಯಯ್ಯೋ ಅಲ್ಲೇ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು